ಹೆಲೋ ಫ್ರೆಂಡ್ಸ್, ಇವತ್ತು ಕೆ ಎನ್ ಎನ್ ಮತ್ತು ವೆಯ್ಟೆಡ್ ಕೆ ಎನ್ ಎನ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತಂದರೆ ಜನರಲ್ ಆಗಿ ಆ ಕಾನ್ಸೆಪ್ಟು ಅಥವಾ ಆ ಪ್ರಾಬ್ಲಮ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋ ತಿಳ್ಕೊಳ್ಳೋಣ. ಜಸ್ಟ್ ಇವಾಗ ಒಂದು ಡಾಟಾ ಸೆಟ್ಸಲ್ಲಿ ಇವೆಲ್ಲ ಆ್ಯಕ್ಚುಯಲ್ ವ್ಯಾಲ್ಯೂಸ್ ಅಥವಾ ಟ್ರೂ ವ್ಯಾಲ್ಯೂಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಈ ಕೆ ಎನ್ ಎನ್ ಅಂತಂದರೆ ಕೆ ನಿಯರೆಸ್ಟ್ ನೈಬರ್ಸ್ ಅಂತ. ತುಂಬ ಸ್ಲೋ ಆಗಿ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ, ಪ್ಲೇಬ್ಯಾಕ್ ಸ್ಪೀಡ್ಗೆ ಹೋಗ್ಬಿಟ್ಟು 2x ಮಾಡ್ಕೊಳ್ಳಿ. ಸೊ ಇವಾಗ ಇದು ಆ್ಯಕ್ಚುಯಲ್ ವ್ಯಾಲ್ಯೂಸು ಅಂತಂದರೆ ಈ ಆ್ಯಕ್ಚುಯಲ್ ವ್ಯಾಲ್ಯೂಸ್ಗೆ ನಿಯರೆಸ್ಟ್ ನೇಬರ್ ಇದು ಹೊಸ ವ್ಯಾಲ್ಯೂ ಅಂತ ಅಂದ್ಕೊಂಡ್ರೆ ಇದಕ್ಕೆ ನಿಯರೆಸ್ಟ್ ಆಗಿರೋಂಥ 3 ವ್ಯಾಲ್ಯೂ. ಇವಾಗ ಅಕಸ್ಮಾತ್ ಕೆ ಇಸ್ ಈಕ್ವಲ್ ಟು 3 ಅಂದರೆ ಇದಕ್ಕೆ ನಿಯರೆಸ್ಟ್ ಇರೋ 3 ವ್ಯಾಲ್ಯೂಸ್ ನೋಡಿ. ಈ 3 ವ್ಯಾಲ್ಯೂಸಲ್ಲಿ ಯಾವುದು ಡಾಮಿನೇಟ್ ಆಗ್ತಾ ಇದೆ ಅಂತಂದರೆ ಇದು ಇವಾಗ ಎಕ್ಸಾಂಪಲ್ ಹೊಸಬ್ಬ ಸ್ಟೂಡೆಂಟ್ದು ಮಾರ್ಕ್ಸ್ ಇವು 3 ಸ್ಟೂಡೆಂಟ್ಸು ಆಲ್ರೆಡಿ ಮಾರ್ಕ್ಸ್ ಸ್ಕೋರ್ ಮಾಡಿ ಪಾಸ್ ಆಗಿದ್ದಾರಾ ಫೇಲ್ ಆಗಿದ್ದಾರಾ ಅಂತ ಡಿಸೈಡ್ ಆಗಿದೆ ಅಂದರೆ ಈ ಹುಡುಗ ಪಾಸ್ ಆಗಿದ್ದಾನೆ, ಈ ಹುಡುಗನೂ ಪಾಸ್ ಆಗಿದ್ದಾನೆ, ಈ ಹುಡುಗನೂ ಪಾಸ್ ಆಗಿದ್ರೆ ಸೊ ಇವ್ರು 3 ಜನದ ಮಾರ್ಕ್ಸ್ ನಿಯರೆಸ್ಟ್ ಹತ್ರನೇ ಇರೋ ಇನ್ನೊಬ್ಬ ಹುಡುಗ ಬಂದರೆ ಅವನು ಪಾಸ್ ಆಗ್ತಾನೆ. ಸೊ ಇಷ್ಟೇ ಬೇಸಿಕ್ಕು. ಎಷ್ಟು ನಿಯರೆಸ್ಟ್ ಇದ್ದರೆ ಅವಾಗ ಅವನದು ಏನು ವ್ಯಾಲ್ಯೂ ಬರುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಇದ್ರ ಬೇಸ್ಡ್ ಮೇಲೆ ಒಂದು ಪ್ರಾಬ್ಲಮ್ ತೊಗೊಂಡಿದ್ದೀನಿ. ಇದು ಮಾಡಲ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ಆಗಿದೆ. ಮಾಡಲ್ ಕ್ವಶನ್ ಪೇಪರ್ ಪ್ರಾಬ್ಲಮ್. ಸೊ ಇದರಲ್ಲಿ ಒಂದಷ್ಟು ಜನದ್ದು CGPA ಮತ್ತು ಅಸೆಸ್ಮೆಂಟ್ ಮಾರ್ಕ್ಸು ಮತ್ತು ಪ್ರಾಜೆಕ್ಟ್ದು ಮಾರ್ಕ್ಸ್ ಕೊಟ್ಟಿದ್ದಾರೆ, ಜೊತೆಗೆ ರಿಸಲ್ಟ್ ಕೊಟ್ಟಿದ್ದಾರೆ, ಪಾಸ್ ಆಗಿದ್ದಾರ ಫೇಲ್ ಆಗಿದ್ದಾನ ಅಂತ. ಸೊ ಇವಾಗ ಒಬ್ಬ ಹೊಸ ಹುಡುಗ ಬರ್ತಾನೆ, ಅವನದು ಇನ್ಸ್ಟೆನ್ಸ್ ಕೊಟ್ಟಿದ್ದಾರೆ. ಅಂದರೆ CGPA ಅವನು 7.6 ಆಗಿದೆ. ಸೊ ಅಸೆಸ್ಮೆಂಟಲ್ಲಿ ಅವನು 60 ಮಾರ್ಕ್ಸ್ನ ತೊಗೊಂಡಿದ್ದಾನೆ ಮತ್ತು ಅವನಿಗೆ ಪ್ರಾಜೆಕ್ಟ್ಗೆ 8 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಇದ್ರ ಬೇಸ್ಡ್ ಮೇಲಿಂದ ನಾವು ಅವನು ಪಾಸ್ ಆಗಿದ್ದೀನಾ ಅಥವಾ ಫೇಲ್ ಆಗಿದ್ದೀನಾ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಸೊ ಅವರು ಈ ಥರ ಸಪ್ರೇಟಾಗಿ ಕೊಡೋಲ್ಲ. ಪ್ರಾಬಬ್ಲಿ 7.6, 60, 8 ಅಂತ ಕೊಟ್ಟಿರ್ತಾರೆ. ನಾವು ಅದನ್ನು ನಾವೇ ಕನ್ಸಿಡರ್ ಮಾಡ್ಕೋಬೇಕು ಇವು 3 ಅಂತ. ನೆಕ್ಸ್ಟು ಸ್ಟೆಪ್ 1, ಯಾವತ್ತೂ ಪ್ರಾಬ್ಲಮ್ನ ಸ್ಟೆಪ್ ವೈಸ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಯಾವತ್ತೂ ಬಯಾಟ್ ಮಾಡೋಕೆ ಹೋಗಬೇಡಿ, ಯಾಕೆಂತಂದರೆ ಅರ್ಧಕ್ಕೆ ಸ್ಟೆಪ್ಸ್ ಮಾರ್ಕಾಗುತ್ತೆ. ಸೊ ಫಸ್ಟು ನಾವು ಈಸಿಯಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಈ ಕೆ ಎನ್ ಎನ್ನು ಇವಾಗ ಇಲ್ಲೇ ಹೇಳಿದೆ ನಾನು, ಈ ಡಿಸ್ಟೆನ್ಸ್ ಬೇಸ್ಡ್ ಮೇಲೆ ಕಂಡುಹಿಡಿಯೋದು ಅಂತ. ಇವಾಗ ಇವನು ಎಷ್ಟು ದೂರ ಇದ್ದಾನೆ, ಇವನು ಎಷ್ಟು ದೂರ ಇದ್ದಾನೆ, ಇವನು ಎಷ್ಟು ದೂರ ಇದ್ದಾನೆ ಅಂತ ಕಂಡುಹಿಡಿದ್ರೆ ಮಾತ್ರನೇ ಅವನ ಹತ್ರ ಇದ್ದಾನೆ ಇವು ಅಂತ ಗೊತ್ತಾಗುತ್ತೆ. ಸೊ ಈ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡೋದು ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ. ಆ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫಾರ್ಮುಲಾ ಏನು ಹೇಳುತ್ತೆ ಅಂತಂದರೆ D is equal to x1 minus y1 whole square plus x2 minus y2 whole square. ಈ x1 y1 ಇದು ಇಲ್ಲಿ ನಾವು ಆ್ಯಕ್ಚುಯಲ್ ಅಥವಾ ಆ್ಯಕ್ಚುಯಲ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನು ಆಲ್ರೆಡಿ ಗಿವನ್ ವ್ಯಾಲ್ಯೂ ಅಥವಾ ಅಬ್ಸರ್ವ್ಡ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ. ಏನಕ್ಕಪ್ಪ ಅಂತಂದರೆ ಇವಾಗ ಇದಂತೂ ಪಕ್ಕ, ಇದು ಫಿಕ್ಸ್, ಈ ಪಾಯಿಂಟ್ ಇಲ್ಲೇ ಇರುತ್ತೆ. ಬಟ್ ಇವ್ರ ಮಧ್ಯೆ ಡಿಸ್ಟೆನ್ಸ್ ಚೇಂಜ್ ಆಗುತ್ತೆ. ಫಸ್ಟು ಈ ಪಾಯಿಂಟ್ ಮಧ್ಯೆ ಇರೋ ಡಿಸ್ಟೆನ್ಸ್ ಕಂಡುಹಿಡಿತೀವಿ, ಈ ಮಧ್ಯೆ ಇರೋ ಡಿಸ್ಟೆನ್ಸ್ ಕಂಡುಹಿಡಿತೀವಿ, ಈ ಪಾಯಿಂಟ್ ಮಧ್ಯೆ ಡಿಸ್ಟೆನ್ಸ್ ಕಂಡುಹಿಡಿತೀವಿ. ಸೊ ಅದಕ್ಕೋಸ್ಕರ ಆ್ಯಕ್ಚುಯಲ್ ವ್ಯಾಲ್ಯೂ ಇದು ಅಬ್ಸರ್ವ್ಡ್ ವ್ಯಾಲ್ಯೂ ಅಂತಂದರೆ ಇದು ಪಕ್ಕ ಇರೋವಂಥ ವ್ಯಾಲ್ಯೂ. ಸೊ ಇವಾಗ ಸೇಮ್ ಎಲ್ಲದಕ್ಕೂ ಎಲ್ಲದ್ರ ಮಧ್ಯೆ ಮತ್ತು ಇದ್ರ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕಂಡುಹಿಡಿದ್ರೆ ಯಾವುದು ತುಂಬ ಚಿಕ್ಕ ಡಿಸ್ಟೆನ್ಸ್ ಇದೆ ಸೊ ಅದೇ ಆನ್ಸರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ಒಂದಕ್ಕೆ ಕಂಪ್ಲೀಟಾಗಿ ಬರ್ಕೊಂಡು ಸಾಲ್ವ್ ಮಾಡ್ತೀನಿ. ಸ್ಟೆಪ್ 1, ಐಡೆಂಟಿಫೈ ಯೂಕ್ಲಿಡಿಯನ್ ಡಿಸ್ಟೆನ್ಸ್. ಫಸ್ಟ್ ಫಾರ್ಮುಲಾ x1 minus y1 whole square plus x2 minus y2 whole square. ಅಲ್ಲಿ ಎರಡೇ ತೋರಿಸಿದೆ, ಇಲ್ಲಿ 3 ಬರುತ್ತೆ. ಏನಕ್ಕೆ ಅಪ್ಪ ಅಂತಂದರೆ ಇಲ್ಲಿ ಕಾಲಮ್ಸ್ ಎಷ್ಟಿದೆ ನೋಡಿ, 1 ಕಾಲಮು, 2 ಕಾಲಮು, 3 ಕಾಲಮ್ ಇದೆ. ಈ 3 ಕಾಲಮ್ ಬೇಸ್ಡ್ ಮೇಲೆ ನಮ್ಮ ಆನ್ಸರ್ ಅಥವಾ ರಿಸಲ್ಟ್ ಪ್ರಿಡಿಕ್ಟ್ ಆಗೋದು. ಸೊ 1 ಕಾಲಮ್ಗೆ ಆಯಿತು, 2 ಕಾಲಮ್ಗೆ ಆಯಿತು. ಸೊ x3 minus y3 whole square 3 ಕಾಲಮ್ಗೂ ಆಯಿತು ಫಸ್ಟು. ಸೊ D1 is equal to x1 ಅಥವಾ ಆ್ಯಕ್ಚುಯಲ್ ವ್ಯಾಲ್ಯೂ ಅಥವಾ ಈ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡೋಣ. 9.2 ಮೈನಸ್ ಆಲ್ರೆಡಿ ಕೊಟ್ಟಿರೋ ವ್ಯಾಲ್ಯೂ 7.6 ಹೋಲ್ ಸ್ಕ್ವೇರ್ ಪ್ಲಸ್ 85 minus 60
ಹೋಲ್ ಸ್ಕ್ವೇರ್ ಪ್ಲಸ್ 8 ಮೈನಸ್ 8 ಹೋಲ್ ಸ್ಕ್ವೇರ್. ಇದನ್ನು ಸಾಲ್ವ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ ಅಂದರೆ, ಒಂದು ಕ್ಯಾಲ್ಕುಲೇಟರ್ ಶಾರ್ಟ್ಕಟ್ ಥರ ಹೇಳ್ಕೊಡ್ತೀನಿ. ಪ್ರತಿ ಸತ ರೂಟ್ ಹಾಕಿ ಎಲ್ಲ ಮಾಡಕ್ಕೆ ಹೋಗಬೇಡಿ. ಯಾವುದು ಚೇಂಜಿಂಗ್ ವ್ಯಾಲ್ಯೂ ನೋಡಿ, ಇವಾಗ 9.2 ಚೇಂಜಿಂಗ್ ವ್ಯಾಲ್ಯೂ, 85 ಚೇಂಜಿಂಗ್ ವ್ಯಾಲ್ಯೂ, 8 ಚೇಂಜಿಂಗ್ ವ್ಯಾಲ್ಯೂ, ಇನ್ನೆಲ್ಲ ಸೇಮ್ ಇರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ರೂಟು ಚೇಂಜಿಂಗ್ ವ್ಯಾಲ್ಯೂ ಇದ್ದರೆ ABC ಅಥವಾ XYZ ಅಂತ ಹಾಕ್ಬೋದು. ನಾನಿಲ್ಲಿ ABC ಅಂತ ಹಾಕ್ತೀನಿ. ಸೊ ಓಪನ್ ದ ಬ್ರ್ಯಾಕೆಟು, ಇದು ಚೇಂಜಿಂಗ್ ವ್ಯಾಲ್ಯೂ. ಸೊ A ಅಂತ ಕನ್ಸಿಡರ್ ಮಾಡ್ತೀನಿ. ಆಲ್ಫಾ A ಮೈನಸ್ 7.6 ಇದು ಪಕ್ಕಾ ವ್ಯಾಲ್ಯೂ, ಪ್ಲಸ್ ಇದು ಚೇಂಜಿಂಗ್ ವ್ಯಾಲ್ಯೂ. ಸೊ B ಅಂತ ಕನ್ಸಿಡರ್ ಮಾಡ್ತೀನಿ. ಮೈನಸ್ 60 ಪಕ್ಕಾ ವ್ಯಾಲ್ಯೂ, ಪ್ಲಸ್ C ಮೈನಸ್ 8 ಹೋಲ್ ಸ್ಕ್ವೇರ್. ಸೊ ಇವಾಗ ಈಕ್ವೇಷನ್ ಥರ ಬರೆದಿಟ್ಟಿದ್ದೀನಿ. ಬರೀ X ವ್ಯಾಲ್ಯೂ ABC ವ್ಯಾಲ್ಯೂ ಮಾತ್ರ ಚೇಂಜ್ ಮಾಡಬೇಕು ನಾನು. ಜಸ್ಟ್ ಈಕ್ವಲ್ಸ್ ಕೊಡೋ ಬದಲು ಸಾಲ್ವ್ ಅಂತ ಇರುತ್ತೆ ಅಥವಾ ಕ್ಯಾಲ್ಕುಲೇಟ್ ಅಂತ ಇರೋ ಬಟನ್ ಒತ್ತಿ ಅವಾಗ A ವ್ಯಾಲ್ಯೂ ಕೇಳುತ್ತೆ. A ವ್ಯಾಲ್ಯೂ ಫಸ್ಟ್ ಇನ್ಸ್ಟೆನ್ಸ್ಗೇನು 9.2. ಸೊ 9.2, B ವ್ಯಾಲ್ಯೂ 85, ಆಮೇಲೆ C ವ್ಯಾಲ್ಯೂ 8. ಸೊ 25.05 ಬಂತು. 25.05. ಸೊ ಪ್ರತಿ ಸತಿ ಇದನ್ನು ಬರೆಯೋ ಬದಲು ನೆಕ್ಸ್ಟ್ ಇವಾಗ D2, D3, D4, D5, D6, D7 ಆ್ಯಂಡ್ D8 8 ಕಾಲಮ್ಸ್ ಇರೋದ್ರಿಂದ, 8 ರೋಸ್ ಇರೋದ್ರಿಂದ ನಾವು 8 ಡಿಸ್ಟೆನ್ಸ್ನ ಕಂಡುಹಿಡಿಬೇಕು. ಫಸ್ಟ್ ಡಿಸ್ಟೆನ್ಸ್ ಗೊತ್ತಾಯಿತು 25.05. ಜಸ್ಟ್ ವ್ಯಾಲ್ಯೂಸ್ನ ಚೇಂಜ್ ಮಾಡೋಕ್ಕೆ ಹೋಗಬೇಕು. ನಾನು ಸ್ಪೀಡ್ ಅಪ್ ಮಾಡ್ತೀನಿ, ಬೇಕಂದರೆ ಸ್ಲೋ ಮಾಡಿ. ಸರಿ 20.5, 3.5, 3.5, 8, 21, 41, 6, 45, 5, 15.8, 6.5, 50, 4, 8, 8. ಸೊ ಗೈಸ್, ನಮಗೆ ಎಲ್ಲದು ಡಿಸ್ಟೆನ್ಸ್ ಸಿಕ್ಕಿದೆ. ಸೊ ಇವಾಗ ನಾನು ಮುಂಚೆನೇ ಹೇಳ್ದಂಗೆ ಈ ಡಿಸ್ಟೆನ್ಸಲ್ಲಿ 3 ನಿಯರೆಸ್ಟ್ ನೈಬರ್ಸ್ ತಗೋಬೇಕು. ಸೊ ಕ್ವಶನಲ್ಲಿ ನಮಗೆ K = 3 ಅಂತ ಕೊಟ್ಟಿದ್ದಾರೆ. ಸೊ 3 ಡಿಸ್ಟೆನ್ಸ್ ನಿಯರೆಸ್ಟ್ ನೈಬರ್ಸ್ ತಗೋಬೇಕು. ನೋಡಿದ್ರೆ 10, 12, 15 ಅಂತಂದರೆ D5, D6 ಆ್ಯಂಡ್ D4 ನಿಯರೆಸ್ಟ್ ಆಗಿರೋದ್ರಿಂದ ನಾನು ಈ 3 ಕನ್ಸಿಡರ್ ಮಾಡ್ತೀನಿ. ಸೊ ಇದನ್ನು ಬೇಕು ಅಂದರೆ ಮತ್ತೆ ಬರ್ಕೊಳ್ಳಿ. ನಾನು ವೆಯ್ಟೆಡನ್ನು ಇದರಲ್ಲೇ ಹೇಳೋದಕ್ಕೆ ಮತ್ತೆ ಬರ್ಕೊತಿದ್ದೀನಿ. ಕೆ ಏನೇನು ಪ್ರಾಬ್ಲಮ್ ಆದರೆ ಸಿಂಪಲ್ಲು. ಈ 3ರಲ್ಲಿ ಯಾವುದು ಡಾಮಿನೇಟ್ ಮಾಡ್ತಾ ಇದೆ ನಾನು ನೋಡಿ. ಫೇಲ್ ಪಾಸ್. ಸೊ ಫೇಲ್ ಡಾಮಿನೇಟು 2 ಸತಿ ಬಂದಿರೋದ್ರಿಂದ ಅದು ಡಾಮಿನೇಟ್ ಮಾಡ್ತಾ ಇದೆ. ಸೊ KNN ಏನಂತ ಪ್ರಿಡಿಕ್ಟ್ ಮಾಡುತ್ತೆ ಅಂತಂದರೆ, ಪ್ರಿಡಿಕ್ಟೆಡ್ ವ್ಯಾಲ್ಯೂ ಫಾರ್ ನ್ಯೂ ಇನ್ಸ್ಟೆನ್ಸ್ ಆರ್ ಸ್ಟೂಡೆಂಟ್ ವಿಲ್ ಫೇಲ್. ಸೊ ವೆಯ್ಟೆಡ್ KNN. ಇವಾಗ ನೀವೇ ಅಬ್ಸರ್ವ್ ಮಾಡಿ ನೋಡಿ, ಈ 3ದ್ದು ಡಿಸ್ಟೆನ್ಸು 10, 12, 15 ಇದೆ. ಸೊ 10, 12 ನಿಯರೆಸ್ಟ್ ಇದೆ, ಬಟ್ 15 ತುಂಬ ದೂರ ಇದೆ. ಸೊ ಇದರಿಂದ ನಮ್ಗೇನು ಗೊತ್ತಾಗುತ್ತೆ ಅಂತಂದರೆ, ಪ್ರಾಮುಖ್ಯತೆ ಯಾವುದು ಕೊಡಬೇಕು ಅಂತ. ಇಲ್ಲಿವರೆಗೂ ನಾವು ನಿಯರೆಸ್ಟ್ ಯಾರಿದ್ದಾರೆ ಅನ್ನೋದ್ರನ್ನ ಡಾಮಿನೇಟ್ ಮಾಡ್ತಾ ಇದ್ವಿ. ಇವಾಗ ಇನ್ನೊಂದು ಎಕ್ಸಾಂಪಲ್ ತೊಗೊತೀನಿ. ಇದರಲ್ಲಿ ಏನಾಗುತ್ತೆ ಅಂತಂದರೆ,
ಸ್ಟೂಡೆಂಟ್ಸು ಈ ಥರ ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಅಂದ್ಕೊಳ್ಳಿ, ಇವೆಲ್ಲ ಆ್ಯಕ್ಚುಯಲ್ ವ್ಯಾಲ್ಯೂಸ್ ಅಂದ್ಕೊಳ್ಳಿ. ಇಲ್ಲಿ ಹೊಸ ಹುಡುಗ ಒಬ್ಬ ಬಂದು ಇಲ್ಲಿ ತೆಗೆದಿದ್ದೇನೆ. ಸೊ ಇದಕ್ಕೆ ನಿಯರೆಸ್ಟ್ ಅಂತಂದರೆ 1 2 3 ಇವು 3 ನಿಯರೆಸ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ, ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ಈ 3 ಜನದಲ್ಲಿ ಇವರಿಬ್ಬರು ಫೇಲ್ ಆಗಿದ್ದಾರೆ, ಇವನೊಬ್ಬ ಪಾಸ್ ಆಗಿದ್ದಾನೆ ಅಂತ ಕನ್ಸಿಡರ್ ಮಾಡಿದ್ರೆ, ಇವಾಗ ತುಂಬ ನಿಯರೆಸ್ಟ್ ಇರೋದು ಇವಂದೇ, ಬಟ್ ಡಾಮಿನೇಟ್ ಮಾಡಿರೋದ್ರಿಂದ ಈ ಹುಡುಗನು ಫೇಲ್ ಅಂತ ಪ್ರಿಡಿಕ್ಟ್ ಮಾಡುತ್ತೆ. ಬಟ್ ಇವನ್ ಮಾರ್ಕ್ಸ್ ತುಂಬ ನಿಯರೆಸ್ಟ್ ಇರೋದ್ರಿಂದ ಇವನು ಪಾಸ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ. ಇದರಲ್ಲಿ ನಾವು ಡಿಸ್ಟೆನ್ಸ್ ಎಷ್ಟು ಅಂತ ನೋಡ್ತಾ ಇಲ್ಲ, ಬರೀ 3 ಜನ ಡಿಸ್ಟೆನ್ಸ್ನ ಮಾತ್ರ ನೋಡ್ತಾ ಇದ್ದೀವಿ. ಸೊ ನಾವು ಡಿಸ್ಟೆನ್ಸ್ನ ಎಷ್ಟು ಅಂತ ಮೆಜರ್ ಮಾಡೋಕ್ಕೆ ಇನ್ನು ಮುಂದೆ ವೆಯ್ಟೆಡ್ ಕೇರ್ನ ಯೂಸ್ ಮಾಡ್ತೀವಿ. ಸೊ ವೆಯ್ಟ್ನ ಅಪ್ಲೈ ಮಾಡ್ತೀವಿ ಇದಕ್ಕೆ. ಸೊ ವೆಯ್ಟ್ನ ಹೇಗಪ್ಪ ಅಪ್ಲೈ ಮಾಡೋದು ಅಂತಂದರೆ, ಇದೇ ಪ್ರಾಬ್ಲಮ್ನ ತಗೋತೀನಿ. ಸೊ ಸೇಮ್ ಪ್ರೊಸೀಜರು ಇಲ್ಲಿವರೆಗೂ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕು. ನೆಕ್ಸ್ಟ್ ವೆಯ್ಟೆಡ್ ಕೆ ನನಗೆ ಒಂದು ಇನ್ವರ್ಸ್ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು ಫಸ್ಟು. ಸೊ ಲೆಟಸ್ ಕನ್ಸಿಡರ್ 3 ಇನ್ಸ್ಟೆನ್ಸ್ನ ಮಾತ್ರ ತಗೊಳ್ಳೋಣ. 4 5 6 6 6.5 SL ನಂಬರ್, CGPA, ಅಸೆಸ್ಮೆಂಟ್, ಪ್ರಾಜೆಕ್ಟ್, ಡಿಸ್ಟೆನ್ಸ್ ಅಥವಾ ಯೂಕ್ಲಿಡಿಯನ್ ಡಿಸ್ಟೆನ್ಸ್, ಡಿಸ್ಟೆನ್ಸ್ ಇನ್ವರ್ಸ್, ವೇಟ್ ಅಥವಾ ವೇಟ್. 6.5 8.2, ಅಸೆಸ್ಮೆಂಟ್ 45 50 72, ಪ್ರಾಜೆಕ್ಟ್ 5 4 7. ಸೊ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಎಷ್ಟು ಬಂದಿತ್ತು ನಮಗೆ ಅಂದರೆ 4ಗೆ 15.38, 10.82, 12.05. ಸೊ ಇದ್ರದ್ದು ಡಿಸ್ಟೆನ್ಸ್ ಇನ್ವರ್ಸ್ ಅಂತಂದರೆ 1 ಡಿವೈಡೆಡ್ ಬೈ 15.38 ಮಾಡಬೇಕು, ಇದ್ರದ್ದು ಇನ್ವರ್ಸು. ಸೊ 1 ಡಿವೈಡೆಡ್ ಬೈ ಮತ್ತೆ ಮತ್ತೆ ಹಾಕಬೇಕಲ್ಲ ಅಂದ್ಬಿಟ್ಟು 1 + a ಅಂತ ಹೇಳ್ತೀನಿ. ಆಲ್ಫಾ ಸಾಲ್ವ್ ಫಸ್ಟು 15.38, so 0.06, 10.82, 0.09, 12.05, 0.08. ಸೊ ಇದ್ರಲ್ಲಿ ನೋಡಿ 0.06ಗೆ ತುಂಬ ಕಡಿಮೆ ವ್ಯಾಲ್ಯೂ ಅಸೈನ್ ಆಗಿದೆ, 0.09ಗೆ ತುಂಬ ಜಾಸ್ತಿ ವ್ಯಾಲ್ಯೂ ಅಸೈನ್ ಆಗಿದೆ. ಏನಕ್ಕೆ ಇದು ತುಂಬ ನಿಯರೆಸ್ಟ್ ವ್ಯಾಲ್ಯೂ, ಸೊ ಕಡಿಮೆ ಡಿಸ್ಟೆನ್ಸ್ ಇದೆ, ಆ ಥರ ಡಿಸ್ಟೆನ್ಸ್ ಇನ್ವರ್ಸ್ ಆಗುತ್ತೆ. ಸೊ ಇದಕ್ಕೆ ನೆಕ್ಸ್ಟು ವೆಯ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ, ವೆಯ್ಟ್ = ಇನ್ವರ್ಸ್ ಅಥವಾ ಡಿಸ್ಟೆನ್ಸ್ ಇನ್ವರ್ಸ್ ಬೈ ಸಮ್ ಆಫ್ ಇನ್ವರ್ಸ್. ಫಸ್ಟ್ ಸಮ್ ಆಫ್ ಇನ್ವರ್ಸ್ನ ಕಂಡುಹಿಡಿಯೋಣ. ಸಮ್ ಆಫ್ ಇನ್ವರ್ಸ್ = 0.06 + 0.09 + 0.08 0.23. ಸೊ ವೆಯ್ಟ್ನ ಕ್ಯಾಲ್ಕುಲೇಟ್ ಮಾಡೋಣ. 0.06 ಬೈ 0.23, 0.26, 0.39, 0.34. ಸೊ ನಮಗೆ ಡಿಸ್ಟೆನ್ಸ್ ಕೂಡ ನಮಗೆ ಸಿಕ್ತು. ಈಗ ಈ ಎಲ್ಲ ವೆಯ್ಟ್ಸ್ನ ಆ್ಯಡ್ ಮಾಡೋಣ. ಇವಾಗ ಫಸ್ಟು ಮತ್ತೆ ಬರೀ ವೆಯ್ಟ್ಸ್ನ ಮಾತ್ರ ಬರ್ಕೊಳ್ಳೋಣ. ಸೀರಿಯಲ್ ನಂಬರ್ 4 5 6, ವೆಯ್ಟ್ 0.26, 0.39, 0.34. ನೆಕ್ಸ್ಟ್ ರಿಸಲ್ಟ್ ಫೇಲ್, ಪಾಸ್. ಸೊ ಆ್ಯಡ್ ಮಾಡೋಣ. ಈಗ ಬರೀ ಫೇಲ್ ಕ್ಲಾಸ್ದು ಆ್ಯಡ್ ಮಾಡೋಣ. ವೆಯ್ಟ್ನ ಫೇಲ್ ಕ್ಲಾಸ್ 0.26 + 0.39,
39.26 ಮತ್ತು ಪಾಸ್ ಕ್ಲಾಸ್ದು ವೆಯ್ಟ್ನ ಆ್ಯಡ್ ಮಾಡೋಣ 0.34 ಅಷ್ಟೇ. ಸೊ 0.34. ಸಾರಿ, ಇದು 0.65, ಇದು 0.39. ಸೊ ಫೇಲ್ ಕ್ಲಾಸ್ದು ವೆಯ್ಟ್ನ ಆ್ಯಡ್ ಮಾಡಿದಾಗ 0.65 ಬಂತು, ಪಾಸ್ ಕ್ಲಾಸ್ದು ವೆಯ್ಟ್ನ ಆ್ಯಡ್ ಮಾಡಿದಾಗ 0.34 ಬಂತು. ಸೊ ಮ್ಯಾಕ್ಸಿಮಮ್ ಓಟು ಇವಾಗಲೂ ಫೇಲ್ ಕ್ಲಾಸ್ಗೆ ಇರೋದ್ರಿಂದ ಸೊ ಇದನ್ನು ಫೇಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದೇ ಥರ ಇನ್ನೊಂದು ಪ್ರಾಬ್ಲಮ್ ಯಾವುದಾದ್ರು ನಿಮಗೆ ಕನ್ಫ್ಯೂಷನ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಮತ್ತೆ ಇನ್ನೊಂದು ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಾಗ ನಿಮಗೆ ಪರ್ಫೆಕ್ಟಾಗಿ ಇದರಲ್ಲಿ ಬೇರೆ ಕ್ಲಾಸ್ ಬರುತ್ತೆ, ಇದರಲ್ಲಿ ಬೇರೆ ಕ್ಲಾಸ್ ಬರುತ್ತೆ. ಸೊ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ವೆಯ್ಟೆಡ್ KNN ಏನಕ್ಕೆ ಇಂಪಾರ್ಟೆಂಟು ಅಂತ. ಇವಾಗ ಆ್ಯಸ್ ಎ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.